ಎಲ್ಲ ಮಾಧ್ಯಮದವರಿಗೆ ನಮಸ್ತೆ. ಗೌಳಿ ಸಿನಿಮಾದಲ್ಲಿ ನಾನು ಗಿರಿಜಾ ಅನ್ನೋ ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಮನೆಯ ಒಡತಿ ಗೌಳಿ ಜನಾಂಗದಲ್ಲಿ ಸ್ವಲ್ಪ ಓದ್ಕೊಂಡಿರುವಂತ ಹೆಣ್ಮಗಳು, ರೆಸ್ಪಾನ್ಸಿಬಿಲಿಟಿ, ತಿಳುವಳಿಕೆ, ಆ ಸಮಾಜಕ್ಕೆ ಬೇಕಾದಷ್ಟು ಎಲ್ಲ ಪರಿಜ್ಞಾನ ಇರುವಂತ ಒಬ್ಬಳು ಹೆಣ್ಮಗಳು. ತನ್ನ ಕುಟುಂಬ, ತನ್ನ ಪ್ರೀತಿ, ಅದನ್ನ ಹೇಗೆ ಕಾಪಾಡ್ಕೋಬೇಕು, ಹೇಗೆ ಉಳಿಸ್ಕೋಬೇಕು ಅನ್ನೋ ಹೋರಾಟ, ಆ ನಡುವೆ ಸಾಗುವಂತ ಒಂದು ಪಾತ್ರ ಗಿರಿಜಾ. ಆದಷ್ಟು ಅದಕ್ಕೆ ಆ ಪಾತ್ರ ನಾನು ಜೀವಿಸೋ ಪ್ರಯತ್ನ ನಾನು ಮಾಡಿದ್ದೀನಿ. ಅದೆಲ್ಲವೂ, ನಮ್ಮೆಲ್ಲಾ ಕೆಲಸವೂ ನಿಮ್ಗೆ 24ನೇ ತಾರೀಕು ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಎಲ್ಲವನ್ನೂ ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ, ಏನ್ ಮಾಡಿದೀವಿ ಅನ್ನೋದನ್ನ. ಅದರ ಪರಿಚಯ ನಿಮ್ಗೆ ಆಲ್ರೆಡಿ ಆಗಿದೆ. ಸೊ ಅದರ ಫೈನಲ್ ರಿಸಲ್ಟ್ 24ಕ್ಕೆ ನಾವು ಕಾಯ್ತಾ ಇದೀವಿ. ನಿಮ್ ಜೊತೆ ನಮ್ಮ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ತುಂಬಾ ತುಂಬಾ ಕುತೂಹಲದಿಂದ ಕಾಯ್ತಿದ್ದೀವಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಸಿನಿಮಾ ಹಾಗೂ ಕನ್ನಡದ ಸಿನಿಮಾ, ನಮ್ಮ ನೆಲದ ಸಿನಿಮಾಗೆ ಜಾಸ್ತಿನೇ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬಾನೇ ಖುಷಿ ಇತ್ತು ಆ ಭಾಷೆ ಬಗ್ಗೆ ಮಾಡ್ಬೇಕಾದ್ರೆ. ಯಾಕೆಂದ್ರೆ ನಾನು ಹಿಂದಿನ ಸಿನಿಮಾಗಳಲ್ಲೂ ಉತ್ತರ ಕರ್ನಾಟಕದ ಭಾಷೆಯ ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಸೊ ಹಾಗಾಗಿ ಭಾಷೆಯ ಪರಿಚಯ ತುಂಬಾ ಚೆನ್ನಾಗಿತ್ತು. ತುಂಬಾ ಕಷ್ಟ ಆಗ್ಲಿಲ್ಲ. ಆಲ್ರೆಡಿ ನಾವು ಒಂದು 40-50 ಡೇಸ್ ಆಫ್ ಬೇರೆ ಸಿನಿಮಾಗಳಿಗೆ ಶೂಟ್ ಮಾಡಿದ್ರಿಂದ ಆ ಸೊಗಡು ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಕನ್ನಡ ಭಾಷೆನಲ್ಲೇ ಬೇರೆ ಬೇರೆ ರೀತಿಯಲ್ಲಿ ನಮ್ಮ 4-5 ಲ್ಯಾಂಗ್ವೇಜಸ್ ಅಲ್ಲಿ ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ. ಸೌತ್ ಕೇಂದ್ರ ಆಗಿರ್ಬೋದು, ಇದಾಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ನಾರ್ಮಲ್ ಮಂಡ್ಯ ಕನ್ನಡ ಆಗಿರ್ಬೋದು, ಮೈಸೂರು ಕನ್ನಡ. ಸೊ ಸ್ವಲ್ಪ ಬದಲಾವಣೆ ಇರೋ ಭಾಷೆಗಳಲ್ಲಿ ನಮ್ಮ ಕನ್ನಡದಲ್ಲೇ ಮಾಡಿದ್ದೀನಿ. ಸೊ ಹಾಗಾಗಿ ಅದೊಂಥರ ಮಜಾ ಇರುತ್ತೆ ಮಾತಾಡೋದಕ್ಕೆ.